ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ಈ ಹಿಂದೆ 2019ರಲ್ಲಿ ಹೋರಾಟ ನಡೆದ ಪರಿಣಾಮವಾಗಿ ರೈಲ್ವೆ ಮಾರ್ಗಕ್ಕೆ ಸರ್ವೆ ನಡೆದು 1670 ಕೋಟಿ ರೂಪಾಯಿಯ ಕ್ರಿಯಾ ಯೋಜನೆ ಮಾಡಿ ಕೊನೆ ಗಳಿಗೆಯಲ್ಲಿ ಈ ಮಾರ್ಗ ಚಾಲನೆ ಮಾಡದೆ ಬಿಟ್ಟಿದ್ದಾರೆ. ಯಾಕೆ ಅಂತ ಕಾರಣವೂ ಕೊಟ್ಟಿಲ್ಲ. ಪ್ರತಿ ವರ್ಷ 1,48,00,000 ಜನ ಸೌದತ್ತಿಯ ಯಲ್ಲಮ್ಮನ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ಅದೇ ರೀತಿ ಶಿರಸಂಗಿ ಕಾಳಮ್ಮ ದೇವಿಗೆ ಭಕ್ತಾದಿಗಳು ಲಕ್ಷಾಂತರ ಜನ ದರ್ಶನಕ್ಕೆ ಬರ್ತಾರೆ. ರಾಮದುರ್ಗದ ಶಬರಿಕೊಳ್ಳಕ್ಕೆ ಮತ್ತು ವೀರಭದ್ರ ದೇವಸ್ಥಾನಕ್ಕೆ ಲಕ್ಷಾಂತರ ಜನ ಬಂದು ಹೋಗ್ತಾರೆ. ಈ ಎಲ್ಲ ಭಕ್ತಾದಿಗಳ ಅನುಕೂಲಕ್ಕಾಗಿ ತಾಲೂಕಿನ ಸರ್ವೋತ್ತ ಅಭಿವೃದ್ಧಿಗಾಗಿ ಆರ್ಥಿಕವಾಗಿ ತಾಲೂಕು ಬೆಳೆಯಲು ರೈಲ್ವೆ ಮಾರ್ಗ ಇಲ್ಲಿ ಅತಿ ಅವಶ್ಯಕ ಇದೆ. ಕಾರಣ ಅಧಿಕಾರಿಗಳು ಈ ಭಾಗದ ಚುನಾಯಿತ ಪ್ರತಿನಿಧಿಗಳು 2019ರ ಕಡತವನ್ನು ಅನುಮೋದಿಸುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು. ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಆಗುವಂತೆ ಒತ್ತಾಯಪಡಿಸಬೇಕು. ಇಲ್ಲವಾದಲ್ಲಿ ಇವತ್ತಿನ ಸಭೆಯಲ್ಲಿ ಉಗ್ರ ಹೋರಾಟದ ರೂಪುರೇಷೆ ಹಾಕಿಕೊಂಡು ಹೋರಾಟವನ್ನು ಮುಂದುವರಿಸೋಣ ಅಂತ ರೈಲ್ವೆ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷರು ಆದ ಶ್ರೀ ಕುತ್ಬುದ್ದೀನ್ ಕಾಜಿ ಅವರು ಕಾರ್ಮಿಕ ಸಂಘಟನೆಯ ಕಚೇರಿಯಲ್ಲಿ ತಂಡದ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಮುಂದಿನ ಹೋರಾಟಕ್ಕೆ ಕರೆಕೊಟ್ಟಿದ್ದಾರೆ. ಕಳೆದ 2025 ವರ್ಷಗಳಿಂದ ಲೋಕಾಪುರದಿಂದ ರಾಮದುರ್ಗಕ್ಕೆ ರೈಲ್ವೆ ಮಾರ್ಗ ಆಗಬೇಕು ಅಂತ ಹೋರಾಟ ಮಾಡುತ್ತಾ ಬರಲಾಗಿದೆ. ಆದರೂ ಈ ಭಾಗದ ಚುನಾಯಿತ ಪ್ರತಿನಿಧಿಗಳ ಇಚ್ಛಾಶಕ್ತಿ ಇಲ್ಲದೆ ಈ ಮಾರ್ಗ ನೆನೆಗುದಿಗೆ ಬಿದ್ದಿದೆ. 2024ರಿಂದ ಮತ್ತೆ ಈ ಹೋರಾಟವನ್ನ ರಾಮದುರ್ಗ ನಗರದಲ್ಲಿ ಪ್ರಾರಂಭವಾಗಿ ಒಂದು ಘಟ್ಟಕ್ಕೆ ಒಯ್ಯುವ ಎಲ್ಲ ಪ್ರಯತ್ನಗಳು ಕೂಡ ನಡೆದಿದೆ. ಈಗ ಮುಂಬರುವ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಲೋಕಾಪುರದಿಂದ ಧಾರವಾಡಕ್ಕೆ ರೈಲ್ವೆ ಮಾರ್ಗ ಒತ್ತಾಯಿಸಿ ಅನುದಾನದ ಬಿಡುಗಡೆ, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಸರ್ಕಾರಗಳು ಕೂಡ ಮುಂದಾಗಬೇಕು ಅಂತ ಚುನಾಯಿತ ಪ್ರತಿನಿಧಿಗಳು ಮುಂದಾಗಬೇಕು. ಇಲ್ಲವಾದಲ್ಲಿ ಹೋರಾಟದ ಮೂಲಕ ಒತ್ತಾಯಿಸಲು ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮುಂದಿನ ಹೋರಾಟವನ್ನ ರೂಪಿಸಲು ಇವತ್ತು ಸಭೆ ಕರೆಯಲಾಗಿದೆ ಅಂತ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಜಿಎಂ ಜೈನಾ ಖಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಲೋಕಾಪುರದಿಂದ ರಾಮದುರ್ಗದವರೆಗೆ ರೈಲ್ವೆ ಮಾರ್ಗಕ್ಕೆ ಈ ಸಲದ ಬಜೆಟ್ನಲ್ಲಿ ಅನುಮೋದನೆ ಕೊಡಲು ಒತ್ತಾಯಿಸಿ ರಾಮದುರ್ಗದ ಜನತೆ ಎಲ್ಲರೂ ಕೂಡ ಒಂದಾಗಿ ಹೋರಾಟವನ್ನ ಮಾಡೋಣ, ಮುಂದುವರೆದು ರಾಮದುರ್ಗ ಬಂದಂತಹ ಕಾರ್ಯಕ್ರಮ ಸಹ ಮಾಡೋಣ ಅಂತ ಕ್ರಿಯಾ ಸಮಿತಿಯ ಸಭೆಯಲ್ಲಿ ಪಾಲ್ಗೊಂಡ ವಿವಿಧ ಸಂಘಟನೆಗಳ ಸಮಾಜದ ಮುಖಂಡರು ಆದ ಮೊಹಮ್ಮದ್ ಶಫಿ ಬೆಂಡಿ, ವಿಜಯಕುಮಾರ್ ನಾಯಕ, ರಂಗನಗೌಡರು, ವಿಜಯಕುಮಾರ್ ರಾಠೋಡ್, ಜಬೂರ್ ಹಾಜಿ, ಎಸ್ಜಿ ಚಿಕ್ಕ ನರಗುಂದ, ಬಿಆರ್ ದೊಡ್ಡಮನಿ, ಶಿವಾನಂದ ಮಿಲಾನಿ ಮುಂತಾದವರು ಹೋರಾಟಕ್ಕೆ ಕರೆಕೊಟ್ಟು ಮಾತನಾಡಿದರು. ಮಾಡಬೇಕು 21ಕ್ಕೆ ಅಂತ ಐತಿ ಮನಸ್ಸು ಎಲ್ಲ ನಮ್ದು ಕೇಳಿರಿ. ನಾನು ಮಹಾ ದೊಡ್ಡ ಲೀಡರ್ ಅಲ್ಲ, ನಾನೇನು ದೊಡ್ಡ ಶ್ರೀಮಂತ ಫ್ಯಾಕ್ಟ್ರಿ ಮಾಲಕನೂ ಇಲ್ಲ, ನನ್ನ ಹತ್ರ ರೊಕ್ಕನೂ ಇಲ್ಲ. ನಾ ರೊಕ್ಕ ಯಾರಿಗೂ ಕೊಡ ಅನ್ನಂಗಿಲ್ಲ, ಯಾರಿಗೂ ತಗೊಳ್ಳೋ ಅನ್ನಂಗಿಲ್ಲ. ನಿಮ್ಮ ಖರ್ಚು ನೀವು ಮಾಡೋದು, ನಮ್ಮ ಖರ್ಚು ನಾವು ಮಾಡೋದು. 10 ರೂಪಾಯಿ ಪಟ್ಟಿ ನಾವು ಯಾರಿಗೂ ಕೇಳಿಲ್ಲ. 35 ವರ್ಷನೇ 10 ರೂಪಾಯಿ ಪಟ್ಟಿ ಈಗಾದ್ರೂ ಕೇಳಂಗಿಲ್ಲ. ನಮ್ಮ ಖರ್ಚಿನಿಂದ ನಾವು ಬರ್ತೀವಿ, ನಾವು ಹೋರಾಟ ಮಾಡ್ತೀವಿ. ನಿಮ್ಮೂರಾಗ ನಿಮ್ಮ ಖರ್ಚಿನಿಂದ ನೀವು ಮಾಡ್ಕೋರಿ. ಸತ್ಯಾಗ್ರಹದ ಕಾವು ಎದ್ದಾಗ ಎಲ್ಲ ಮಂತ್ರಿಗಳು ಆ ಖಾಜಿಗೆ ಹೇಳ್ರಿ ಎಬಸ್ರಿ ಅಂತ ಹೇಳಿ ನೀವು ಯಾರ್ಯಾರ ಬಿಜೆಪಿ ನಾಯಕರಿಗೆ ಬಿಜೆಪಿ MP ಹೇಳ್ತಾರ, ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ನವ್ರು ಹೇಳ್ತಾರ, ಹೆಂಗಾರ ಮಾಡಿ ನಮ್ಗೆ ಪ್ರಯತ್ನ ಮಾಡ್ತಾರ. ಅದಕ್ಕೆ ಬಗ್ಬೇಡ್ರಿ. ನಮ್ದು ಏನೈತಿ ಯೋಜನೆ ಅನುಷ್ಠಾನಕ್ಕೆ ಬರಬೇಕು. ಕೇಂದ್ರದಾಗ ಯಾರು ಜವಾಬ್ದಾರಿ ತಗೋತೀರಿ ಅಂದ್ರೆ ಯಾವ ಜವಾಬ್ದಾರಿ ತಗೋತಾರ, ಇಡೀ ಜಿಲ್ಲೆಯ ಜನ ಕೂಡಿ, ಜಿಲ್ಲೆ ಅಂದ್ರೆ 3 ಜಿಲ್ಲಾ ಬರ್ತಾವ ಸಾಕು. ನೀವು ಈಗಾಗಲೇ ಒಂದು 10 ಯೋಜನೆ ಅನುಷ್ಠಾನಗೊಳಿಸಕ್ಕೆ ಏನು ಅಗತ್ಯ ಬೇಕು ಎಲ್ಲ ಮಸಾಲೆಯನ್ನ ಕೊಟ್ಟು ಕಳಿಸಿದ್ದೈತೆ ಕೇಂದ್ರ ಸರ್ಕಾರಕ್ಕೆ. ಅದನ್ನು ಕೇಂದ್ರ ಸರ್ಕಾರದಿಂದ ಅಪ್ರೂವ್ ಮಾಡ್ಕೊಳ್ಳೋ ಜವಾಬ್ದಾರಿ ಜಗದೀಶ್ ಶೆಟ್ಟರ್ ತಗೋತಾರ, ಪ್ರಹ್ಲಾದ್ ಜೋಶಿ ತಗೋತಾರ, ಗದ್ದಿಗೌಡ ತಗೋತಾರ, ನಾರಾಯಣ ಸಾಹೇಬ್ ಹಾಡಿಗೆ ತಗೋತಾರ, ಈರಣ್ಣ ಕದಾಡಿ ಅವರು ತಗೋತಾರ. ಯಾರು ತಗೋತಾರ ತಗೋರಿ. ತಗೋಲಿಲ್ಲ ಅಂದ್ರೆ ನಾವು ಬಿಡಂಗಿಲ್ಲ. ನಮ್ಮ ಹೋರಾಟ ಹಿಂಗೈತಿ, ಹಿಂಗೆ ಮಾಡುವುದು ಅಂತ ನಂದು ಒಂದು ಅನಿಸಿಕೆ. ಬಹಳ ಮಾನ್ಯ ಧಾರವಾಡ ಜಿಲ್ಲಾ ಸಂಸದರು ಪ್ರಹ್ಲಾದ್ ಜೋಶಿ ಅವರಿಗೆ ಸ್ವತಃ ನಾವು ಭೇಟಿಯಾಗಿ ಆಗ ದಾಖಲೆ ಸಮಿತಿ ಇತ್ತು ಹೇಳೋದು. ಅವ್ರ ಜೊತೆ ಚರ್ಚೆ ಮಾಡಿದ್ದ ವಿಷಯಗಳನ್ನ ವಿಡಿಯೋ ಅದಾವು, ಫೋಟೋನು ಅದಾವು. ಅವ್ರಿಗೆ ಭೇಟಿಯಾಗಿದ್ದೀವಿ. ಇದರ ಬಗ್ಗೆ ಅವ್ರಿಗೆ ಎಲ್ಲ ಮನವರಿಕೆ ಮಾಡಿದೀವಿ. ಹಿಂಗೈತಿ ಎಲ್ಲ ನಮ್ಮ ವೈಭವ್ ಅವ್ರು ಹೇಳಿದ್ರು, ಏನೇಕಾನವರು. ಅದರಂತೆ ಲೋಕಾಪುರ ನಮ್ಮ ಬಾಗಲಕೋಟೆ ಜಿಲ್ಲಾ ಸಂಸದರು PC ಗದ್ದಿಗೌಡರು ಭೇಟಿಯಾಗಿ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ಅವರನ್ನ ಹೊರತುಪಡಿಸಿ ಇದು ಯಾಕೆ ಹೇಳಕತ್ತೀವಿ ಅಂದ್ರೆ ನಮ್ಮ ಹೋರಾಟಕ್ಕ ನೀವು ಕೊಟ್ಟಿದ್ದ ಬೆಂಬಲಕ್ಕೆ ನಿಮ್ಗೆ ನಾವು ದುಡಿಮೆ ತೋರ್ಸಾಕತ್ತೀವಿ. ನಾವ್ ಏನಾರು ಮಾಡಿಯೋ ಅಂದಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತೈತಿ, ನಿಮ್ಗೆ ಶಕ್ತಿ ಬರ್ತೈತಿ. ಏನಾರು ಮಾಡ್ತಾರ ಅಂತ ಹೇಳಿ ನಿಮ್ಗೆ ನಾವು ಬೆನ್ನ ಹತ್ತೀರಿ. ಇಲ್ಕಂದ್ರೆ ಬುಟಾಳಗಳು ಬರ್ತಾರ, ಹೋರಾಟ ಮಾಡ್ತಾರ, ಫೋಟೋ ತಕೊಂಡು ಹೋಗ್ತಾರ. ಅದನ್ನ ಆಗ್ಬಾರ್ದು ಅನ್ನುವಂಥದ್ದು ನಿಮ್ಮ ಮನದೊಳಗ ತುಂಬಾಕತ್ತೀನಿ. ನಾನು ಕೇಂದ್ರ ಕೇಳಬೇಕು, ಇವ್ರು ಹೇಳೋದು ಬೇರೆ. ನಾನು ಈಗ ವಸೀಲಿನಾಗ ನಾನು ಹೇಳ್ತೀನಿ, ನೀವು ಸರ್ ಹಿಂಗೆ ಸರ್ ಇದು ಬೇರೆ. ಒತ್ತಡ ಇತ್ತಂದ್ರೆ ಇವತ್ತು ಜಗದೀಶ್ ಶೆಟ್ಟರ್ಗೂ ಅನುಕೂಲ ಆಕೈತಿ, ಪ್ರಹ್ಲಾದ್ ಜೋಶಿ ಅವ್ರಿಗೂ ಅನುಕೂಲ ಆಗತ್ತೆ.
ಗದ್ದಿಗೌಡರಿಗೂ ಅನುಕೂಲ ಆಗತ್ತೆ. ಅದನ್ನು ಸ್ಯಾಂಕ್ಷನ್ ಆದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಭೂಮಿ ಕೊಡ್ರಿ ಅಂತ ಹೇಳಿ ಕೇಳಕ್ಕೂ ಸಾಧ್ಯ ಇಲ್ಲ. ಸ್ಯಾಂಕ್ಷನ್ ಆದ್ಮೇಲೆ ಮತ್ತದು ಬೇರೆ ಹೋರಾಟ, ಯಾವುದು ಭೂಮಿ ಕೊಡ್ರಿ ಅಂತ. ಇದು ಹೋರಾಟ ಶಕ್ತಿ. ಈ ಯೋಜನೆಯ ಮಹತ್ವತೆಯನ್ನ ಗೊತ್ತಾಗ್ತಂದ್ರೆ ಮುಂದೆ ಭೂಮಿ ಕೊಡ್ರಿ ಅಂತ ಹೇಳಿ ನಾವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಕಾಶಿ ಇದ್ದಂಗಿದು ಯಲ್ಲಮ್ಮನ ದೇವಸ್ಥಾನ, ಶಿರಸಂಗಿ ಕಳಮ್ಮನ ದೇವಸ್ಥಾನ, ಶಬರಿ ಕೋಲದ ದೇವಸ್ಥಾನ, ಆಮೇಲೆ ಇದು ವೀರಭದ್ರೇಶ್ವರ ಒಡಚಿ ವೀರಭದ್ರೇಶ್ವರ ದೇವಸ್ಥಾನ, ಎಲ್ಲ ದೇವಸ್ಥಾನದ ಇದನ್ನ ಐತಿಲ್ಲೇ ಅವಾಗ ಅದರಂತೆ ಹೆಂಗ್ ಮತ್ತೆ ಇದು ಭಕ್ತಾದಿಗಳ ಒಂದು ಇದು ಯಾಕೆ ಹೇಳಕತ್ತೆ, ಸರ್ಕಾರದ ಮನವರಿಕೆ ಆಗ್ಬೇಕಿದು. ಅವ್ರಿಗೆ ತಿಳಿಲ್ಲ, ತಿಳಿಲ್ಲ ಅಂದ್ಮೇಲೆ ಮಾಡಂಗಿಲ್ಲ ಅವರು. ಅದಕ್ಕೆ ಮಾಡಿಲ್ಲ ಅದು. ನೀವು ತಿಳಿಸೇ ಇಲ್ಲ, ನೀವು ಕೇಳೇ ಇಲ್ಲ, ನೀವು ಹೋರಾಟ ಮಾಡೇ ಇಲ್ಲ. ಯಾರು ತಪ್ಪು? ನಿಮ್ ತಪ್ಪು. ನೀವೇನು ಕೂತಿರೋದು ನಿಮ್ ತಪ್ಪು. ನೀವು ಕೇಳಿದ್ರ ಅವ ಅಲ್ಲ ಅವ್ರ ಅಪ್ಪ ಮಾಡ್ತಿದ್ದ. ನೀವು ಕೇಳೇ ಇಲ್ಲ. ಈಗ ಕೇಳಾಕತ್ತೀವಿ ಅಂತ ಇಂಪ್ಲಿಮೆಂಟ್ ಆಯ್ತು. ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತೀನಿ ಅಂತೇಳಿ ಲೆಟರ್ ಐತಲ್. ಅಲ್ಲಿ ಆ ಬ್ರಿಡ್ಜ್ ಹೆಂಗಾಗೈತೆ ಅಂದ್ರೆ ಬಾಂಬೆ ಸಿದ್ಧಿಗತೆ ಆಗ್ಬಿಟ್ಟೈತೆ. ಅದು ಅಷ್ಟು ಚಂದ ಕಾಣ್ತೈತಿ. ಅದನ್ನ ಯಾರ ಕಣ್ಣಿಗೆ ಬಿತ್ತೋ ಗೊತ್ತಿಲ್ಲ. ಇಲ್ಲ ಈ ಖಾಜಿ ಅವರು ಹೋರಾಟ ಮಾಡಿ ಇದನ್ನ ಸ್ಯಾಂಕ್ಷನ್ ಮಾಡ್ಸಾರ. ಹಿಂದ್ಕೊಮ್ಮೆ ಅವ್ರು ಬಂದಿದ್ರು, ಮತ್ತೆ ಅವ್ರ ಕಡೆ ಹೋಗೋನು ಅನ್ನುವಂಥ ವಿಚಾರ ಬಂದು ನಮ್ಮ ಕಡೆ ಬಂದರು. 4-5 ಜನ ಸೇರಿ ಹಿರಿಯರು. ನಾವಾಗ ಅವ್ರಿಗೆ ಹೇಳಿದೆ, ಈಗ ಯಾವ ಡೀಟೇಲ್ಸ್ ನಿಮ್ಗೆ ಹೇಳಕತ್ತೀನಿ ಅಂದ್ರೆ ಎಲ್ಲ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಕತ್ತೀನಿ. ಯಾಕಂದ್ರೆ ಸಬ್ಜೆಕ್ಟ್ 4 ವರ್ಡ್ದಾಗ ಇದರದ್ದು ಫೈನಲ್ ಆಗತ್ತಿ. ಅದು ಎಲ್ಲೋ ಇದು ಸ್ಯಾಂಕ್ಷನ್ ಮಾಡ್ಕೊಳಕ್ಕೆ. ಮತ್ತು ನಾ ಅವ್ರಿಗೆ ಫಸ್ಟ್ ಹೇಳಿದೆ, ನೋಡಪ್ಪ, ನಾ 35 ವರ್ಷದಿಂದ ಸಣ್ಣ ಗಾಡಿ ಇದ್ದದನ್ನು ದೊಡ್ಡ ಗಾಡಿ, ಪ್ಯಾಸೆಂಜರ್ಗೆ ಹೆಚ್ಚಿನ ರೈಲ್ವೆ ಸೌಲಭ್ಯ ಮತ್ತು ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟು, ಸಿಂಗಲ್ ಇದ್ದಿದ್ದು ಡಬಲ್ ಲೈನ್ ಆದಮೇಲೆ ವಿದ್ಯುತ್ಕರಣ, ಅಂದ್ರೆ ಎಲೆಕ್ಟ್ರಿಸಿಟಿದು ಟ್ರೈನ್, ಇವೆಲ್ಲ ನಾವು ಹೋರಾಟ ಮಾಡ್ಕೋತ 35 ವರ್ಷದಿಂದ ದರ್ಶನ ಮಾಡಿಸೋಣ. ಮತ್ತು ಶಿರಸಂಗಿ ಕಾಳಮ್ಮನ್ನು, ಕೊಚ್ಚಿ ಹಿರಣ್ಣನ್ನು ಆಶೀರ್ವಾದ ಪಡೆಯುವ ಸಲುವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಅವ್ರಿಗೆ ಕುಟುಂಬದ ಕಾಜಿ ಅವ್ರಿಗೆ ಹೋರಾಟಕ್ಕೆ ನಮ್ಮ ಬೆಂಕಿ ಅಂತ ಹೋರಾಟದ ಮುಖಾಂತರ ನಾವು ಹೋರಾಡೋಣ. ರೈಲು ಹೋರಾಟ ಸಮಿತಿಗೆ ಏನೇ ಬರಲಿ. ಈ ಹೋರಾಟ ಮತ್ತೆ ನಾವು ಹಾಕೋಬೇಕಾಗೈತಿ. ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕಾಗೈತಿ. ಈ ಯೋಜನೆ ಜಾರಿ ಮಾಡ್ಲಿಕ್ಕಂದ್ರೆ ಕುತುಬುದ್ದೀನ್ ಕಾಜಿ ಅವರು ನಮ್ಗೆ ಬಿಡುವುದಿಲ್ಲ, ರಾಮದುರ್ಗವರು ಬಿಡುವುದಿಲ್ಲ, ಶಿರಸಂಗಿ ಅವರು ಬಿಡುವುದಿಲ್ಲ, ಸೌದತ್ತಿ ಅವರು ಬಿಡುವುದಿಲ್ಲ ಅನ್ನುವಂಥದ್ದು ಸಂಪೂರ್ಣವಾಗಿ ಇನ್ನೊಮ್ಮೆ ಮನವರಿಕೆ ಮಾಡಿ ಕೊಡಬೇಕಾಗಿದೆ. ನಾವು ಮೊದಲನೇ ಸಾರಿ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಅದು ಭೇಟಿ ಹೋದಾಗ ಒಬ್ಬರ ಹೆಸರು ಇಬ್ಬರ ಹೆಸರು ತಗೋತಿದ್ರು. ಇವತ್ತು ಒಬ್ಬರ ಹೆಸರು ತಗೊಳ್ಳೋದು. ರಾಮದುರ್ಗ ರೈಲು ಹೋರಾಟ ಸಮಿತಿ ಬರ್ರಿ ಅಂತಾರೆ. ಒಟ್ಟೆ ನಾವು ನೋಡಿದ್ರೆ ಆ ರೈಲ್ವೆದವ್ರು ಸರಿ ಅಂತಾರೆ. ಆ ರೀತಿ ಅವ್ರಿಗೆ ನಾವು ಪ್ರಿಂಟ್ ಆಗಿದ್ವಿ. ಅದೇ ರೀತಿ ನಮ್ಮ ಶಾಸಕರಿಗೂ ಆಗಿದ್ವಿ. ಅದೇ ರೀತಿ ವಿಶ್ವಾಸ ಹೋಯ್ತಾರೆ. ಹಿಂಗೆ ಎಲ್ಲರಿಗೂ ಆಗಿದ್ದೀವಿ. ಈಗ ಕಂಪ್ಲೀಟ್ ಮನವರಿಕೆ ಆಗ್ಬೇಕಾಗಿ ನಾವು ಯಾವ ರೀತಿ ಮಾಡಬೇಕು. ನಮ್ಮ ಹೋರಾಟ ಈಗ ಬರೀ ರಾಮದುರ್ಗ ಬಂದ್ ಮಾಡಿದಾರಲ್ಲ, ಎಲ್ಲೋ ಒಂದ್ ಕಡೆ ಸತ್ಯಾಗ್ರಹ ಮಾಡಿದಾರೆ. ಇವತ್ತು ಎಷ್ಟು ಪ್ಲಾಟ್ಫಾರ್ಮ್ ಅದಾವ ನಮ್ಗೆ ಪಬ್ಲಿಸಿಟಿ ಮಾಡ್ಲಿಕ್ಕೆ. ಹೋರಾಟ ಪಬ್ಲಿಸಿಟಿ ಮಾಡಕ್ ಫೇಸ್ಬುಕ್ ಐತಿ, ಇನ್ಸ್ಟಾಗ್ರಾಮ್ ಐತಿ, ಯೂಟ್ಯೂಬ್ ಐತಿ, ಪ್ರಿಂಟ್ ಮೀಡಿಯಾ ಐತಿ, ಎಲೆಕ್ಟ್ರಾನಿಕ್ ಮೀಡಿಯಾ ಐತಿ. ಪ್ರತಿಯೊಬ್ಬರು ತಾವು ನನ್ನಿಂದ ಇದು ಬಂದೈತೆ ಅನ್ನುವಂತ ಒಂದು ಇದರೊಳಗೆ ಮಾಡಬೇಕಾಗಿದೆ. ಇನ್ನು ನಾನು ಮಾತಾಡಕ್ ಬರೋದಿಲ್ಲ ಅಂತ ನಿಮ್ಗೆ 4 ಮಾತು ಬರೋದಕ್ಕೆ ನೀವು ಇವತ್ತು ಫೇಸ್ಬುಕ್ನಾಗ ಬೈಟ್ಕೊಡ್ರಿ. ನಿಮ್ದ ಫೇಸ್ಬುಕ್ನಾಗ ನೀವು ಫೇಸ್ಬುಕ್ ಅಪ್ಲೋಡ್ ಮಾಡ್ರಿ. ರಾಮದುರ್ಗಕ್ಕೆ ರೈಲ್ ಬೇಕು ಬರ್ಲಿಲ್ಲ ಅಂತಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ, ನೀವು ಬೈಟ್ಕೊಡ್ರಿ. ಕುತುಬುದ್ದೀನ್ ಕಾಜಿ ಅವರಿಗೆ ಸ್ವಾಗತ ಕೂಡ ಮಾಡ್ಕೊಂಡಿವಿ, ಬೆಂಬಲ ಕೂಡ ಘೋಷಣೆ ಮಾಡ್ಕೊಂಡಿವಿ. ಎಲ್ಲ ಮೀಡಿಯಾ ಮತ್ತು ಪತ್ರಕರ್ತರ ಮುಖಾಂತರ ಕರ್ನಾಟಕ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೀವಿ. ಕುತುಬುದ್ದೀನ್ ಕಾಜಿ ಅವರು ತಮ್ಮ ಹುಟ್ಟು ಹೋರಾಟಗಾರರ ಅವೇನು ಹೋರಾಟ ಕೈಗೊಂಡ್ರ ನಮ್ಮ ಸಂಪೂರ್ಣ ಬೆಂಬಲ ಐತಿ. ಇವತ್ತು ರತ್ನಾವೇದಿಕೆಯ ತಮ್ಮ ಪರವಾಗಿ ನಿಂದಿರ್ತಾ ಇವತ್ತು ರಾಮದುರ್ಗ ತಾಲೂಕಿನ ಹಾಗೂ ಸೌದತ್ತಿ ಮತ್ತು ಧಾರವಾಡ ಮಾರ್ಗವಾಗಿ ಹಾಗೆ ಏನು ಅನ್ಕೊಂಡಿಲ್ಲ. ಭಾಳ ಒಳ್ಳೆಯ ರೀತಿ ಇವತ್ತು ರೈಲ್ವೆ ಹೋರಾಟದ ಜೊತೆ ನಾವು ಸಂಪೂರ್ಣವಾಗಿ ಜೊತೆ ಇರ್ತೀವಿ. ಭಾಳಷ್ಟು ಇವತ್ತು ನಿರುದ್ಯೋಗಿಗಳದಾರ, ಆಮೇಲೆ ರೈತ ಭಾಳಷ್ಟು ಇವತ್ತೇನು ನಮ್ಮ ರೈಲ್ವೆ ಆತಂದ್ರೆ ಇವತ್ತು ತಾವು ಇಟ್ಕೊಂಡಂಥ ಹೋರಾಟ ಇವತ್ತಕ್ಕೇತು ಮುಂದಕ್ಕೇತು ಗೊತ್ತಿಲ್ಲ, ಬಟ್ ಹೋರಾಟ ಮಾಡೋಣ ನಾವು ಕೂಡಿ ತಾವು ಹೆಂಗೆ ಕುರ್ಚಿ
ಹಾಗೂ ಬಾಗಲಕೋಟೆ ಮಾರ್ಗ ಯಶಸ್ವಿಗೊಳಿಸಿರಲ್ಲ, ಅದನ್ನು ಇದನ್ನು ಕೂಡ ಯಶಸ್ವಿಗೊಳಿಸಿ ನಮ್ಮ ಜೊತೆ ನಮ್ಮ ರಕ್ಷಣಾ ವೇದಿಕೆ ಸಂಪೂರ್ಣ ಬೆಂಬಲ. ತಾವು ಯಾವ ರೀತಿ ಹೋರಾಟ ಕೈಗೊಂಡ್ರು, ಸತ್ಯಾಗ್ರಹವಾಗಲಿ ಅಥವಾ ಮನವಿ ಕೊಡೋದಾಗಲಿ, ತಾವು ಏನು ಕೈಗೊಳ್ತಿಲ್ಲ ಅದ್ರ ಜೊತೆಗೆ ಇರ್ತೀವಿ. ಅದ್ರ ಜೊತೆಗೆ ಶೆಪ್ಪಣ್ಣ ಹೇಳಿದಂಗೆ ನಾವು ಕೂಡ ರಕ್ಷಣಾ ವೇದಿಕೆ ವತಿಯಿಂದ ಏನು ಹೆಲ್ಪ್ ಮಾಡಬೇಕು, ಏನು ಸಹಾಯ ಮಾಡಬೇಕು ನಾವು ಮಾಡ್ಲಿಕ್ಕೆ ತಮ್ಮ ಜೊತೆ ಇದ್ದೀವಿ. ಇದು ತಾಲೂಕಿನ ಹೋರಾಟ ಐತಿ, ನಮ್ಮೆಲ್ಲ ಸಂಪೂರ್ಣ ಬೆಂಬಲ ರಕ್ಷಣಾ ವೇದಿಕೆ ತಮ್ಮ ಜೊತೆ ಇರುತ್ತೆ ಅಂತ ಹೇಳಿ ಸಭೆಯಲ್ಲಿ ವಿವಿಧ ಸಂಘಟನೆಗಳ ಎಲ್ಲ ಸಮಾಜದ ಹಾಗೂ ಎಲ್ಲ ಪಕ್ಷದ ಹಿರಿಯರು ಭಾಗವಹಿಸಿದ್ರು. ದೇಶಪಾಂಡೆ ಸ್ವಾಗತಿಸಿ ವಂದಿಸಿದ್ರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.